ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆಸ್ ಯೂಶುವಲ್ ಸೂಪರ್ ಆಗಿ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ನಾವಿವತ್ತು ಮಾಡ್ತಾ ಇದೀವಿ ಪಾಟ್ರಿ ವೀಲ್ ಅಂತ. ಆರ್ಟಿಫಿಷಿಯಲ್ ಆಗಿ ಮಡಕೆ ಮಾಡ್ಬೋದು ಅಂತ ನನ್ಗೆ ಇದು ನೋಡಿದ್ಮೇಲೆ ಗೊತ್ತಾಗಿದ್ದು. ಯಾವುದೋ ಒಂದು ಇವೆಂಟ್ಗೆ ಹೋಗಿದ್ವಿ, ನನ್ನ ಮಗನ ಬಿಟ್ಬಿಟ್ಟು ಹೋಗಿದ್ವಿ. ಹಾಗಾಗಿ ಅವಾಗ ನಾನು ಮಾತ್ರ ಪಾಟ್ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ನಮ್ಮ ಅತ್ತೆ ಅವನಿಗೂ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಪಾಪ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ. ಅಮೆಝಾನ್ ಇಂದ ತರಿಸಿರೋದು. ಇದ್ರ ಪ್ರೈಸ್ ಬಂದು 700 ಏನೋ ಸಮಥಿಂಗ್ ಇತ್ತು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ನಿಮಗೂ ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಇದನ್ನ ಬೈ ಮಾಡಬಹುದು. ಇಲ್ಲಿ ಎಷ್ಟು ದಪ್ಪ ಬ್ಯಾಟ್ರಿ ಬರುತ್ತೆ ಅದನ್ನ ಹಾಕಿದೀವಿ. ಮತ್ತೆ ಇದನ್ನ ಇಲ್ಲೇ ತೂತ್ ಕೊಟ್ಟಿರ್ತಾರೆ, ಹಾಕ್ಬೇಕು. ನನ್ನ ಮಗ ಹೇಳ್ತಾನಂತೆ, ನೋಡಿ ಹೇಳಪ್ಪ. ಬಾಕ್ಸ್ ಅಲ್ಲಿ ಪಾಟ್ರಿ ವೀಲ್ ಬಂದಿದೆ. ಆಮೇಲೆ ಇದು ಟೂಲ್ಸ್ ಎಲ್ಲ ನೇತಾಕಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನ ಇಲ್ಲಿಗೆ ಸಿಗಿಸ್ಬೇಕು. ಆಮೇಲೆ ಇದು ಅದು ಮಡಕೆ ಮಾಡಿ ತಿರುಗ್ತಿರುವಾಗ ಡಿಸೈನ್ ಮಾಡಕ್ಕೆ ಇದು 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 ಅದೆಲ್ಲ ಡಿಸೈನ್ ಮಾಡಕ್ಕೇನೆ. ಮತ್ತೆ ಇಲ್ಲಿ ಇದು ಪಾಟ್ರಿ ಮಾಡಿರೋದನ್ನ ಮಡಕೆನ ಎತ್ತಕ್ಕೆ ಪೇಂಟ್ ಮಾಡಿದ್ರೆ ಕಲರ್ ಬ್ರಷ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಮಣ್ಣು ಕೊಟ್ಟವ್ರೆ, ಇಷ್ಟು ಕೊಟ್ಟಿದ್ರು. ತುಂಬಾ ಸಾಫ್ಟ್ ಆಗಿದೆ ಮಣ್ಣು, ತುಂಬಾ ಪಿಚ್ಚಿ ಪಿಚ್ಚಿ ಮಾಡಬೇಡ. ಪಾಟ್ ಮಾಡಿದ್ಮೇಲೆ ಪಾಟ್ನ ಹಿಂಗೆ ಕಟ್ ಮಾಡೋದಕ್ಕೆ ಕೆಳಗಡೆ ಎತ್ತಕ್ಕೆ. ಆದ್ಮೇಲೆ ಇದು ಅಂಡ್ ಇದ್ರಲ್ಲಿ ಇದಕ್ಕೆ ಬ್ಯಾಟ್ರಿ ಬಂದು ದಪ್ಪ ಇರೋ ಬ್ಯಾಟ್ರಿ ಹಾಕ್ಬೇಕಾಗತ್ತೆ. ಇದು ಆಕ್ಚುಲಿ ನಟ್ ಹಾಕ್ಬಿಟ್ಟಿದೀವಿ ನಾವು, ಆಲ್ರೆಡಿ ಬ್ಯಾಟ್ರಿ ಹಾಕ್ಬಿಟ್ಟಿದೀವಿ. ಬ್ಯಾಟ್ರಿ ಮೇಲೆ ಓಡೋದಿದು. ಅಂಡ್ ಇದನ್ನ ಕೂಡ ನೀವು ವಾಶ್ ಮಾಡ್ಕೊಳ್ಳಿಕ್ಕೆ ಬೇಕಿದ್ರೆ ಇಲ್ಲಿ ರಿಮೂವ್ ಮಾಡ್ಕೊಂಡು ತೊಳ್ಕೋಬಹುದು. ಅವರೇನೆ ಇಲ್ಲಿ ತಮ್ಮದು ಫಿಂಗರ್ ಇಕ್ಕ ಕೊಟ್ಟಿರ್ತಾರೆ, ಅಲ್ಲಿ ಇಟ್ಕೊಂಡು ಹಿಂಗೆ ಎತ್ಬೋದು. ಇಲ್ಲಿ ಅದು ಓಡುತ್ತೆ. ಆನ್ ಮಾಡಿದಾಗ ಕೈ ತೆಗಿಕೊಂಡು ಓಡುತ್ತೆ. ಆನ್ ಮಾಡಿದಾಗ ಇದು ತಿರುಗುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸಿ ನೋಡೋಣ. ಇದನ್ನ ನಾನು ಇಲ್ಲಿ ನೀನು ಫಸ್ಟ್ ಎತ್ತೋಗ್ಬಿಟ್ಟು ನೀರ್ ತಗೊಂಬೋಗಲ್ಲಿ. ನೀರ್ ಕೊಟ್ಟಿಲ್ವಾ? ನೀರ್ ತಗೊಂಬೋಗ ಫುಲ್ಲು ಫುಲ್ ಹಾಕ್ಬೇಕು. ಫುಲ್ ತಗೊಂಡ್ ಬಾ. ಸ್ಯಾಂಪಲ್ ಅಂದ್ಬಿಟ್ಟು ಚೂರೇ ಚೂರು ಟ್ರೈ ಮಾಡ್ತೀವಿ. ದೊಡ್ಡದ ಜಾಸ್ತಿ ಮಣ್ಣೆಲ್ಲಾನು ಯೂಸ್ ಮಾಡಲ್ಲ. ವಾಚ್ ತೆಗಿ. ಇದೇನೋ ಮಣ್ಣು ಬೇರೆ ಕಲರ್ ಐತಪ್ಪ. ಫಸ್ಟ್ ಸ್ವಲ್ಪ ಮಾತ್ರ ಮಣ್ಣು ತಗೋತಾ ಇದ್ದೀನಿ. ಮಣ್ಣು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಇದಕ್ಕಾಗೆ ನಾವು ಸ್ವಲ್ಪ ನೀರು ಹಾಕೊಂಡು ಇನ್ನೂ ಸಾಫ್ಟ್ ಮಾಡ್ಕೋಬೇಕು. ನಿಮಿಷ ಇಟ್ಕೊಂಡು ಇಡು. ಇವಾಗ ನೋಡ್ತಲ್ಲ, ಸೊ ಇನ್ನೂ ಸಾಫ್ಟ್ ಮಾಡ್ಕೋಬೇಕು. ಆಫ್ ಮಾಡಿ. ಅವೆಲ್ಲ ಮುಂಚೆ ಊರಲ್ಲಿ ಜೇಡಿ ಮಣ್ಣಲ್ಲಿ ಆಟಾಡ್ತಾ ಇದ್ವಿ. ಅವಾಗ ಇದೆಲ್ಲ ನಾವು ಕೈಯಲ್ಲೇ ಮಾಡ್ತಾ ಇದ್ವಿ. ಪಾಟ್ ಎಲ್ಲಾನು ಅಂದರೆ ಜಾಸ್ತಿ ಇದು ಮಾಡಬೇಕು. ಆನ್ ಮಾಡಿ ಇವಾಗ. ಇನ್ನೆಲ್ಲ ಮಾಡಬೇಕು. ಆಫ್ ಮಾಡು. ಎಷ್ಟು ಗಟ್ಟಿ ಐತೆ ಮಣ್ಣು? ಆನ್ ಮಾಡು. ಆನ್ ಮಾಡಿದೆ? ಆನ್ ಮಾಡ್ದಾ? ಈ ಮಷಿನ್ನ ಸ್ಟಾರ್ಟಿಂಗ್ ತರಿಸಿದಾಗ ನಾನು ಸುಮ್ಮನೆ ರೇಗ್ದೆ ನಮ್ಮ ಅತ್ತೆ ಮೇಲೆ, ಏನಕ್ಕಮ್ಮ ಇದಕ್ಕೆಲ್ಲ ಸುಮ್ಮನೆ ದುಡ್ಡಿಡ್ತೀರಾ ಅಂತ. ಬಟ್ ಅವನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ವಲ್ಲ ಅವತ್ತು ಅಂತ ಅಂದ್ಬಿಟ್ಟು ಅವ್ರು ತರಿಸಿದ್ದು. ಇದಾದಮೇಲೆ ಫಸ್ಟ್ ಟೈಮ್ ಮಾಡಿದಾಗ ಅದೇನೋ ಒಂದು ಬರ್ತಾ ಇದೆ ಸಮಥಿಂಗ್ ಅಂತ ಅಂದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸ್ವಲ್ಪ ಬರ್ತಾ ಇದೆ ಅಂದರೆ ಇನ್ನೂ ಮಣ್ಣು ತೆಳ್ಳ ಕಲಿಸ್ಬೇಕು. ಆಫ್ ಮಾಡೋಕ್ಕಂದ ಒಂದು ನಿಮಿಷ. ಕಟ್ ಮಾಡಿತ್ತು. ಲೇ ಮಾಡಿದಾಗ ಹಿಂಗೆ ಬಂದಿದೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿಲ್ಲ, ಇನ್ನೊಂದು ಸರ್ತಿ ಮಾಡೋಣ ಇರಿ. 90s ಕಿಡ್ಸ್ ಅಂತ ಏನಿರ್ತಾರೆ ಅವರೆಲ್ಲ ಮಾಡಿರ್ತಾರೆ. ಸ್ಟವ್ವು ಮತ್ತು ಎತ್ತಿನ ಗಾಡಿ, ತಪ್ಪಳೆ, ಸೌಟು, ಇದೆಲ್ಲನೂ. ನಾವೆಲ್ಲ ಮಣ್ಣನ್ನು ಕೆರೆಯಿಂದ ತೊಗೊಂಡು ಬರ್ತಾ ಇದ್ವಿ. ಕೆರೆ ಅಂದರೆ ತುಂಬಿರೋ ಕೆರೆ ಅಲ್ಲ. ಯೂಶಲಿ ಸಮ್ಮರಲ್ಲೇ ಇದೆಲ್ಲ ನಾವು ಮಾಡೋಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇದ್ದಿದ್ದು. ಕೆರೆ ಪಕ್ಕದಲ್ಲಿ ಪಾಪು ಅರ್ಧಂಬರ್ಧ ನೀರಾಗಿರುತ್ತಲ್ಲ, ಅಂದರೆ ನೀರೆಲ್ಲ ಸ್ವಲ್ಪ ಖಾಲಿ ಆಗಿರುತ್ತಲ್ಲ, ಆ ಜಾಗದಲ್ಲಿ ಹೋಗಿ ಮಣ್ಣು ಎತ್ಕೊಂಡು ಬರ್ತಾ ಇದ್ದಿದ್ದು ಇಷ್ಟು ದೊಡ್ಡ ಕವರಲ್ಲಿ. ವೇಸ್ಟ್ ಅಂದರೆ ಏನು ಮಾಡೋಕ್ಕಾಗುತ್ತೆ. ಕೆರೆಯಿಂದ ಮಣ್ಣು ತೊಗೊಂಡ್ಬರ್ತಾ ಇದ್ವಿ. ಕೆರೆಗೆಲ್ಲ ಹೋಗೋಕೆ ನಾವಮ್ಮ ಬಿಡ್ತಾ ಇರಲಿಲ್ಲ. ಆದರೂ ಹೆಂಗೋ ಎಸ್ಕೇಪ್ ಆಗಿ ಹೋಗ್ತಾ ಇದ್ವಿ. ನಿನ್ನಂಗೆ ಅದೇ ನೀನು ನನಗೆ ಎಸ್ಕೇಪ್ ಮಾಡ್ತೀಯಲ್ಲ ಹಂಗೆ ಹೋಗಿ ತಗೊಂಬಂದು ಮಾಡ್ತಾ ಇದ್ವಿ. ಇವಾಗ ನೋಡಿ ನಿಮಗೆ ಏನೇನೋ ಬಂದಿದೆ. ಇವಾಗ ಮಣ್ಣೇ ಸಿಗಲ್ಲ, ಜೇಡಿ ಮಣ್ಣು ಚೆನ್ನಾಗಿರೋದು. ಇದು ಜೇಡಿ ಮಣ್ಣ ಅಲ್ಲ ಅನಿಸುತ್ತೆ. ಜೇಡಿ ಮಣ್ಣು ಇಷ್ಟು ನೈಸಾಗಿ ಬರಲ್ಲ. ಇದಕ್ಕಂದ ಅವ್ರು ಏನು ಮಾಡ್ತಾರಂದರೆ ಫಸ್ಟು ಇದನ್ನು ಚೆನ್ನಾಗಿ ನೀರಲ್ಲಿ ಲೈಕ್ ಮಿದ್ಕೊಂಡು ಇದಕ್ಕೆ ಚೆನ್ನಾಗಿ ಹಿಂಗೆ ಕಚ್ಚಿಸ್ತಾರೆ ಈ ಬೋರ್ಡ್ಗೆ. ಪಪ್ಪು ಯು ಆರ್ ವೆರಿ ಅನಾಯಿಂಗ್. ಒಂದು ನಿಮಿಷ ಅಲ್ಲಿ ಮಾಡ್ತಾ ಇರೋದು ಕಾಣಿಸ್ತಿಲ್ವಾ? ಮಡಕೆ ಹೋಗಿ ಬಟ್ಲಾಗ್ತಾ ಐತೆ. ಇದು ಬರೋದೆಲ್ಲ
ಎಲ್ಲ ಹಾಕೊಂಡ್ಬೇಕು. ಅಯ್ಯೋ ಛೇ, ಇವಾಗ ನಿಮ್ಗೆ ಆಫ್ ಮಾಡಿ ಕಿತ್ತೆ ಹೋಯ್ತು. ಅಲ್ಲಿ ಕೃಷಿ ಮೇಳಾಗ ಹೋಗಿದ್ದೆ ನಾನು ಲಾಸ್ಟ್ ನವೆಂಬರಲ್ಲಿ. ಅಲ್ಲಿ ಎಷ್ಟು ಸಾಫ್ಟ್ ಇತ್ತು ಗೊತ್ತಾ ಮಣ್ಣು. ನಾನು ಬಿಟ್ಟು ಹೋಗಿದ್ದೀನಿ. ನೀನು ಬಿಟ್ಟು ಹೋಗಿ ನಾವಲ್ಲಿ ಮಾಡಿದ್ವಿ ಅಂತಾನೆ ಅಜ್ಜಿ ನಿನಗೆ ಕೊಡಿಸಿದ್ದು ಲಾಸ್ಟ್ ಟ್ರೈ ಇದು ಮಾಡೋದು. ಏಪ್ಪ ಚೂರು ಮಣ್ಣು ಬೆರೆಸ್ಕೊಳ್ಳ ಬರ್ತಾ ಇಲ್ಲ ಅದು. ಬೆಳಗ್ಗೆ ಎದ್ರೆ ಇದೇ ಕೆಲಸ ರೈತರ ಮಾಡೋದು. ಮಗಳು ಕಣ ನಾನು, ರೈತರ ಮಗಳು. ಇದೆಲ್ಲ ಮಾಡೋದು ಗೊತ್ತಿರಬೇಕು. ಏನು ಮಾಡ್ತೀಯ ಅವಾಗ ಓದು ಅಂದ್ಬಿಟ್ಟು ಇದೇನು ನೋಡಲಿಲ್ಲ. ಏ ಬೇಡ ಇರಮ್ಮ. ಏ ಇನ್ ಸ್ವಲ್ಪ ಕೊಡ, ಇವನೊಬ್ಬ ನೀರು ಹಾಕ್ಬೇಡ, ಇನ್ ಸ್ವಲ್ಪ ಕೊಡು. ಹೌದಾ? ಇನ್ನೊಂದು ಸ್ವಲ್ಪ ತಡಿ. ಕೈ ತೆಗಿಯಕ್ಕೆ ಏನು ತೊಂದರೆ ಇಲ್ಲ. ಕೈ ಚಾವ ಮಾಡ್ತೀನಿ. ಆ ಇಂಡೆಕ್ಸ್ ಫಿಂಗರ್ನ ಹಿಂಗೆ ಈ ಥರ ತಿಳ್ತಿರ್ತದಲ್ಲ, ನನ್ನ ಇಷ್ಟ ಮಣ್ಣೆಲ್ಲ ಗೊತ್ತಿದೆ. ಬಂತು ಚೆನ್ನಾಗಿ ಬಂತು. ಅಲ್ಲ ಬಟ್ ಆನ್ ಮಾಡು. ವೇಟ್. ಕೈ ಮಣ್ಣು ಹಾಕ್ದಿರ ಮಡಕೆ ಹೆಂಗ್ ಮಾಡ್ಬಿಡ್ತೀಯಾ? ಗಾದೆ ಇದೆ ಕನ್ನಡದಲ್ಲಿ, ಕೇಳಿದ್ಯಾ? ಯಾವ್ದು ಹೇಳು? ಚೆನ್ನಾಗಿದೆ ಅಲ್ವಾ ಇದ್ರಲ್ಲಿ ಒಂಚೂರು. ಮಾಡ್ತೀನಿ. ನಿಮಗೆ ಸ್ವಲ್ಪ ಕಂಪ್ಲೀಟ್ ಇದೆ ಎಲ್ಲ ನೋಡ. ಬೇಡ, ಅದು ತಿರ್ಗಾಗ್ತದೆ, ಡೌನ್ ಆಗುತ್ತೆ ತಿರ್ಗಲ್ಲಿ. ಹೌದಾ? ಹಂಗೆ ಇರಲಿ, ಒಂಥರ ಬಟ್ಲು ಬಂದಂಗೆ ಬರ್ತದೆ. ಅದೇ ನಾನು ಮೇಲ್ಗಡೆ ಚೂರು ಸಣ್ಣ ಮಾಡೋಣ ಅಂತ. ಕಂದ ನೋಡಿಲಿ. ಆಫ್ ಮಾಡು. ಅದು ಪೇಂಟ್ ಪ್ಯಾಲೆಟ್ ಅದು. ಅಯ್ಯೋ ನಿಮಿಷ ಇರೋದು, ಕೈಗೆಲ್ಲ ಅಂಟ್ತಾ ಇದೆ. ಏನು ಆಗಲ್ಲ. ದೆನ್ ಯು ಡೂ ಇಟ್. ಗಿವ್ ಮೀ, ಯು ಆರ್ ನಾಟ್ ಗಿವಿಂಗ್ ಮೀ. ಆಫ್ ಮಾಡು. ಲೇಯರ್ ಒಂದು ಸ್ವಲ್ಪ ಕಡಿಮೆ ಆಗಲಿ ಮಾಡಿ ಹಾಕ್ಬಿಡ್ತಾರ ಕುಂಬಾರರು. ಎಷ್ಟು ಎಫರ್ಟ್ಸ್ ಹಾಕ್ಬೇಕು. ನೋಡಿ ಇನ್ನೊಂದ್ಸಲ ಹಾಕೊಂಡು. ಗಂಟಿರಬಾರ್ದು, ನೀಟಾಗಿ ಕಲಿಸ್ಬೇಕು ಮಣ್ಣು, ಅವಾಗಲೇ ಮಡಕೆ ಚೆನ್ನಾಗಿ ಬರೋದು. ಅದಕ್ಕೆ ಅವರು ಪಚಾಪ. ಅಮ್ಮ ನೀನೊಂದ್ಸರ್ತಿ ಟ್ರೈ ಮಾಡ್ಬಾರಮ್ಮ. ಈ ಮಡಕೆ ಇದು ದಿಸ್ ಟೈಮ್ ಪಕ್ಕಾ ಐ ವಿಲ್ ಗೆಟ್ ಇಟ್. ಯು ಸೇ ದಟ್. ನೋಡ್ತಾ ಇರ್ತೀನಿ. ತಂದೆ ಶಿವಪ್ಪ ಇದೊಂದು ಸರಿಯಾಗಿ ಕಲಿಸ್. ಸುಮ್ಮನಿರು ಯುವಿನ ಒಂದು ನಿಮಿಷ, ಪಕ್ಕಾ ಬರುತ್ತೆ. ನೀಟಾಗಿ ಕಲಿಸಿದ್ದೀನಿ. ಚಾಲೆಂಜು ನೀಟಾಗಿ ಮಾಡ್ಕೆ ಬರ್ಬೇಕು. ಈ ಬಿಟ್ಟು ಮಣ್ಣು ವೇಸ್ಟ್ ಮಾಡಬೇಡ. ಈ ಥರ ಮಣ್ಣು ಮತ್ತೆ ಸಿಗಲ್ಲ ನಮಗೆ. ನೀವೇ ನಿಮ್ಮ ಕೈಯಲ್ಲಿರೋದನ್ನ ಇಲ್ಲಿ ಹಾಕ್ತಿರೋದು. ಓಕೆ ಆನ್ ಮಾಡು. ತುಂಬ ಪ್ರೆಸ್ ಮಾಡಬೇಡ. ಅಜ್ಜ ಕೈ ಮಣ್ಣು ಕೈ ನೋಡಿಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡಿದೆ. ಟ್ರಿಕ್ಸ್ ಎಲ್ಲ ನೋಡ್ಕೋಬೇಕು. ಹಿಂಗೆ ಮಾಡೋದು. ಕೊಡ್ತೀನಿ ಇವಾಗ. ನೋಡಿ ಹಿಂಗೆ ಇಟ್ಬಿಟ್ರೆ ಎಲ್ಲ ಒಂದವೆಲ್ಲ ಬರುತ್ತೆ. ಹೊಟ್ಟೆನೆ ಬರುತ್ತೆ. ಇಲ್ಲ ನಿಮಿಷ ಈಗ ಚೆನ್ನಾಗಿ ಬರ್ತಾ ಇದೆಲ್ಲ. ಮಾಡೋರು ಎಷ್ಟು ಬೇಗ ಮಾಡಿಬಿಡ್ತಾರೆ ಕಸುಬ್ದಾರರು. ಇದು ಮಾಡುವಾಗ ಕೆಟ್ಟೋಗುತ್ತೆ. ಬಂತು. ಎಸ್ ಆಲ್ಮೋಸ್ಟ್. ಆಫ್ ಮಾಡಬೇಕಾದ್ರೆ ಒಂದು ನಿಮಿಷ ಆಫ್ ಮಾಡು. ಫೈನಲಿ ಎತ್ಬೇಕಾದ್ರೆ ಹುಷಾರು. ಚೆನ್ನಾಗಿ ಬಂದಿದೆಲ್ಲ. ಖುಷಿ ಪಡ್ಬೇಕು. ಇರು ನಮ್ಗೆ ಖುಷಿ ಪಡ್ಬೇಕಷ್ಟೇ. ಚೆನ್ನಾಗಿ ಬಂದೈತೆ ಕಣ. ಅಲ್ಲ ಆ ಕಡೆ ಈ ಕಡೆ ಬಂದಂಗೆ ಆ ಕಡೆ ಬಂದಿಲ್ಲ. ಕರೆಕ್ಟ್, ಈ ಕಡೆ ಅಷ್ಟೊಂದು ಬಂದಿಲ್ಲ. ನೀರು ಮಾಡ್ತೀನಿ. ವೇಟ್ ನೀರು ಹಾಕಿ ಪ್ರೆಸ್ ಮಾಡಮ್ಮ ಪಕ್ಕದಾಗೆ. ಇದು ಎಷ್ಟನೇ ಟೇಕೋ? ಎಷ್ಟು 5 ಏನಲ್ವ? 7 8 ಆಗೈತೆ. 8ನೇ ಟೇಕ್ ಇದು. ಏನು ಮಾಡ್ಕಂದ? ಕೈ ಅವಾಗ ಒದ್ದೆ ಮಾಡ್ಕೊಂಡ್ರೆ ನೈಸ್ ಬರೋದು. ಚೆನ್ನಾಗಿ ಬಂದೈತಲ್ಲ ಈಗ. ಬಟ್ ಒಂದು ಸೈಡ್
ಬಂದಿಲ್ಲ ಮಾಮ, ಹೇಯ್ ಹೇಳ್ತಿದ್ದೀನಿ. ಚೆನ್ನಾಗಿ ಬಂದಿಲ್ವೇನೋ? ಚೆನ್ನಾಗಿ ಬಂದೈತೆ. ಅವ್ರು ಟಾಪಲ್ಲಿ ಹಂಗಿಟ್ಟೆ ಬರಲ್ಲ. ಕಟ್ ಮಾಡು ಅಷ್ಟೇ. ಅದೇ ನಾವು ಮಡಕೆ ತಗೊಳ್ಳುವಾಗ ಎಷ್ಟು ಚೌಕಾಸಿ ಮಾಡ್ತೀವಿ ನೋಡು. ಮಡಕೆ ತಗೊಳ್ಳುವಾಗ ಎಷ್ಟು ಚೌಕಾಸಿ ಮಾಡ್ತೀವಿ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಯಾರೋ ಚೌಕಾಸಿ ಮಾಡೋದು? ನಮ್ಮ ಅಜ್ಜಿ. ಹೌದಾ? ನೀವು ಅಜ್ಜಿ ಕೇಳ್ದಷ್ಟು ಕೊಟ್ಟು ಬರ್ತೈತೆ. ಎಲ್ಲರೂ ಯೂಶಲಿ ಹೇಳಿದ್ದು ಅವ್ರು 100 ರೂಪೀಸ್ ಹೇಳಿದ್ರೆ ನಾವು 50 ರೂಪೀಸಿಗೆ ಕೇಳ್ತೀವಿ. ಅವರೆಲ್ಲ ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ. ಒಂದ್ ಕಡೆ ಗುಡ್ಡಕ್ಕೆ ಬಂತು, ಒಂದ್ ಕಡೆ ಚೋಟ, ಒಂದ್ ಕಡೆ ಫ್ಲಾಟ್ ಹಾಕ್ಬೇಕು. ಅಯ್ಯೋ ಇರ್ಲಿ ಸದ್ಯ ಎಷ್ಟು ನಾನ್ ಮಾಡ್ತೀನಿ ಬಂತಲ್ಲ. next. ನಾನ್ ಸಾಕಲ್ಲ ತೆಗೆದ್ಬಿಡೋಣ. ತೆಗಿತೀನಿ, ವೇಟ್ ಬೇಡ ನಾನು ತೆಗಿತೀನಿ ಒಂದು ನಿಮಿಷ ಸುಮ್ಮನೆ. ನಾನು ತೆಗಿತೀನಿ. ನಿಮ್ಮಮ್ಮ ಕೆಳಗಡೆ ಮಾಡ್ಲಿ, ಕೆಳಗಡೆ ಒಂಚೂರು ಹಿಂಗನ್ನ ಮಾಡಲಿ. ಕೆಳಗಡೆ ತೆಳ್ಳೆ ಬಂದಿಲ್ಲ. ಇದೆಲ್ಲೋ ಟೂಲ್ ಎಲ್ಲೋ ಇದು. ಅದ್ ನೀರ್ಗೆ ಹಾಕೋ. ಇನ್ನೊಂದು ಟೂಲ್ ಎಲ್ಲೋ ಇತ್ತದ್ದು. ನಿಮ್ಮ ಕಾಲ್ ಕೆಳಗಡೆ ಐತೆ ನೋಡಿ, ಎಲ್ಲ ಬ್ಲೂ ಈಗ ಮಾಡಿ ಕೆಳಗಡೆ ಮಾತ್ರ ಮಾಡು. ಒಂದು ನಿಮಿಷ ಸುಮ್ಮನೆ ಆನ್ ಮಾಡು ಪಾಪ, ಆನ್ ಮಾಡು. ಇನ್ನೊಂಚೂರು ಅನ್ನಮ್ಮ. ನೀರು ಕೈ ನೀರು ಮಾಡ್ಕೋ. ತುಂಬಾ ತೆಳ್ಳೆ ಆಗ್ಬಿಟ್ರೆ ಅಂತ. ಆರೆ ಕಲ್ಲಿಡೋದು. ಹೂವಿನ ತಲೆ ಮೇಲೆ ಕರೆಕ್ಟ್ ಆಗಿ ತಲೆ. ಆಫ್ ಮಾಡು ಸರಿ ತಡಿಯಕ್ಕ ಆಫ್ ಮಾಡೋಣ. ಇರು ಅದೊಂಥರ ಡಿಸೈನ್ ಆಗೋಯ್ತು, ಇಲ್ಲಿ ಬಿಡು. ಏನೋ ಮಡಕೆ ಮಾಡಕ್ಕೆ ಹೋಗೋದು ಏನೋ ಆಯ್ತು. ಅಮ್ಮ ಮಗ್ ಮಾಡ್ಬಿಡ್ತೀವಿ ಹಂಗೆ. ಮಗ್ಗು ಏನು ಕಾಫಿ ಮಗ್ ಬಟ್ ಇಡೀ ಪಡಿ ಮಾಡೋಕ್ಕಾಗಲ್ಲ, ಆಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಮಗ್ ಥರ ಆದರೆ ಮಗ್ಗಲ್ಲ. ಪಾಪು ವೆರಿ ನೈಸ್ ಯಾ. ನೋಡ್ಬಾ ಇಲ್ಲಿ ಎತ್ತನ ಹೋಗುತ್ತೆ. ಬೇಡ ಕೊಡು, ಅಲ್ಲಿ ಡೂ ಇಟ್ ಕೊಡು. ಅಡಪ್ಪ ಇವಾಗ ನೀನ್ ಮಾಡುವಂತೆ. ಮಾಡ್ತಾನ ಅವನು. ಇವಾಗ ಮಾಡಿ ಅದೆತ್ತು ಇಲ್ಲ ಎತ್ತು. ಪ್ಲೀಸ್. ಆಗಲ್ಲ. ನೆಕ್ಸ್ಟ್ ನೀನ್ ಮಾಡಿ, ನೀನ್ ಎತ್ತುಕಂದ ವಿಡಿಯೋ ಮಾಡ. ಅದಕ್ಕೂ ಆಗಲ್ಲ ಅಂದ್ರೆ ನಮ್ಮಮ್ಮ ಬಿದ್ದಾಯಿಸ್ತಾರೆ. ನೀ ಎತ್ಕೊಳ್ಳೋದು ಹೆಂಗೀಗ? ಹೆಂಗ್ ಎತ್ಕೊಳ್ಳೋದು? ಹಂಗೆ ಎಂದು ಬರಲ್ಲ. ಪಚ್ಚ ಆಗೋದ್ರೆ ಸ್ವಲ್ಪ ಡ್ರೈ ಆಗ್ಬೇಕೇನೋ. ಇಲ್ಲ ಏನು ನನ್ನಡನ ಸ್ಟಾರ್ಟ್ ಮಾಡ್ತೀಯಾ? ಹೆಂಗ್ ಎತ್ತದು? ಹಿಂಗೆ ಇಕ್ಕೊಂಡು ಹಿಂಗೆ ಎಳಿ ಮಾಮ. ಅದು ಬಂತು. ಅದು ಬಂತು. ಇವಾಗ ಹೌ ಟು ಲಿಫ್ಟ್ ದಿಸ್? ಕ್ರೇನ್ ಕರೆಸ್ಬೇಕಾ? ಕ್ರೇನ್ ಬೇಡ. ಲೈಕ್ ವೇಟ್. ಈಗ ಈ ಪ್ಲೇಟ್ ಬರುತ್ತಲ್ಲ, ಪ್ಲೇಟ್ ಎತ್ಕೊಳ್ಳಿ. ಹಾ ಗುಡ್ ಐಡಿಯಾ. ಹಾ ಟ್ಯಾನ್ ಟ್ಯಾನ್. ಮೂತಿ ಹಿಂಗೆ ಬಿಟ್ಟು ಹಾಕಿದ್ದು. ನೀರ್ ಅಲ್ಲಿಂದ ಹಂಗೆ ನೀರು ಒಯ್ಯಕ್ಕೆ, ಗಿಡಗಳಿಗೆ ನೀರು ಒಯ್ಯಕ್ಕೆ. ಎಲ್ಲಿ ಕಲ್ಲು? ಒಂದ್ ಸ್ವಲ್ಪ ಹೊತ್ತಲ್ಲಿ ಇಟ್ಟಿರೋ ಬಿಸಿಲಿಗೆ. ಯೂವಿನ್ ಮಾಡ್ಬೇಕಲ್ಲ ಇವಾಗ. ಆಮೇಲೆ ಎತ್ಕೊಳ್ಳಿ ಒಂದೇ. ನಾಳೆ ಮಾಡ್ಕೊಂತ ನೀವೇ. ಓ. ನೋಡಿ ಎಲ್ಲೆಲ್ಲ ಉಯ್ತಾ ನೋಡಮ್ಮ. ಏಯ್ ಹಾಕಿ ತಳ್ಳಿ ಬೇಗ. ಓ ಫೈನಲಿ ಬಂತು. ನಂದು ಇವಾಗ. ಇದು ಬಿಸಿಲಿಗೆ ಇಡೋಗಿದ್ದೀನಿ, ಬಿಸಿಲಿಗೆ ಇಟ್ಬಿಟ್ಪ. ಪೇಂಟ್ ಮಾಡೋದೆಲ್ಲ ಇವೇನೇನಾ? ಪೇಂಟು ಅದೆಲ್ಲ ಗೊತ್ತಿಲ್ಲ, ಅದು ಬಿಸಿಲಿಗೆ ಇಟ್ಬಿಟ್ಟು. ಅಡಿಕೆ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ ಅಪ್ಪ. ಅಂದರೆ ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ, ಆ ಥರ ಅನಿಸುತ್ತೆ. ನಂಗಂತೂ ತುಂಬ ಕಷ್ಟ ಅಂತ ಅನಿಸ್ತು. ಬಟ್ ಮಕ್ಕಳಿಗೆ ಇದು ತೊಗೊಂಡು ಬಂದು, ಅಂದರೆ ಒಳ್ಳೆ ಆ್ಯಕ್ಟಿವಿಟಿ ಇದು. ಲೈಕ್ ಇನ್ಸ್ಟೆಡ್ ಆಫ್ ಫೋನ್ ಕೊಟ್ಟು ಮೊಬೈಲ್ ಕೊಟ್ಟು ಮಕ್ಕಳನ್ನ ಈ ಥರ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ಆಕ್ಯುಪೈ ಮಾಡಿ ಇಟ್ಕೊಬೋದು. ಲೈಕ್ ಆಲ್ಮೋಸ್ಟ್ ಇದು ಸ್ಟಾರ್ಟ್ ಮಾಡಿದ್ರೆ, ಅವ್ರು ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಒಂದು 3-4 ಅವರ್ಸ್ ಗಟ್ಟಲೆ ಆಗೋಗ್ಬಿಡುತ್ತೆ. ನಾವು ಮಾಡೋದಕ್ಕೆ ಇಷ್ಟು ಒದ್ದಾಟ ಆಯಿತು. ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಆಗುತ್ತೆ. ನನ್ನ ಮಗನ ಕೈಲಿ ಮಾಡಿಸ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಇರಿ. ತಾಮನೆ ಮಣ್ಣು ಮುಟ್ಟಕ್ಕೆ ಹಿಂಗೆ ಆಡಿದ್ರೆ ಇದು ಮಾಡ್ಕೊಂಡ ಸೆನ್ಸ್ ಕೆಲಸನೇ ಮಾಡೋದು. ನೀನು ಥರದ್ದು ಒಂಚೂರು ಮಣ್ಣಿಗೆ ನೀರು ಹಾಕಿದ್ರೆ ಅದನ್ನ ಹಿಂಗೆ ಹಿಂಗೆ ಜಸ್ಟ್ ಹಿಂಗೆ ಟಚ್ ಕೂಡ ಮಾಡ್ತಾ ಇರಲಿಲ್ಲ. ತೆಳ್ಳ ಮಾಡಬಾರ್ದು ಕಂದ, ಸಾಕು ಅಷ್ಟು. ಇಲ್ಲ ಒಂದು ನಿಮಿಷ ಐ ಜಸ್ಟ್ ಚೆಕ್. ಇದು ಕನ್ಸಿಸ್ಟೆನ್ಸಿ ಬರಬೇಕು ಯುವಿನ್, ನೀಟಾಗಿ ಇದು ಮಾಡಬೇಕು. ನೀನು ಪಚ್ಚ ಸುಮ್ಮನೆ ಮಾಡಬೇಡ ಆಯ್ತಾ? ಟೇಕ್ ದಿಸ್ ಆಲ್ಸೋ. ಫುಲ್ ಹಿಂಗೆ ಅಮ್ಕಿ ಹಿಡಿಬೇಡ. ಇಲ್ಲ ಒಂದು ನಿಮಿಷ ಮಾಡಿ. ಇವಾಗ ಆನ್ ಆಗಿದೆ. ಅದನ್ನ ತಳ್ಬಾರ್ದು. ಕೈ ಒದ್ದೆ ಮಾಡ್ಕೊ. ಯು ಜಸ್ಟ್ ಹೋಲ್ಡ್ ಲೈಕ್ ದಿಸ್.
ಸಾಕು, ಜಾಸ್ತಿನೂ ನೀರು ಇರಬಾರ್ದು. ನೀಟಾಗಿ ಹಂಗೆ ಮಾಡು. ಹಾ, ಅಮ್ಮನ ಬಟ್ಟೆ ನೀನು ಫಸ್ಟ್ ಮಾಡು, ಅದಾದ್ಮೇಲೆ ಅದಕ್ಕೆ ಎಲ್ಲೆಲ್ಲ ಇಡಬಾರ್ದು. ಒಂದ್ ಕಡೆ ನೀಟಾಗಿ ಹಿಂಗೆ ಇಡಬೇಕು. ಒಂದ್ ಕಡೆ ಇವೇನ್ ಸುಮ್ಮನೆ ಬೆಟ್ಟ ಮಾಡು. ಫಸ್ಟ್ ಲರ್ನ್. ಬೆಟ್ಟ ಮಾಡು, ತೂತ ಏನು ಇಡಬೇಡ. ಆನ್ ಮಾಡಿ. ಆ ಕಡೆ ಕಣ. ಅಂಕಿ ಹಿಡಿಬೇಡ. ವೆರಿ ಗುಡ್. ಹಂಗೆ. ಹಾಂ, ಲೀವ್ ಬಿಡು, ಕೈ ಬಿಡು. ಹಾಂ, ಇವಾಗ ಇದನ್ನ ಹಾಂ, ಜಸ್ಟ್ ಒನ್ ಫಿಂಗರ್ ಸ್ವಲ್ಪ ಪ್ರೆಸ್ ಮಾಡು. ಸ್ವಲ್ಪ ಹಾಕಿದ್ರೆ ತೆಳ್ಳ ಆಗುತ್ತೆ ನಿಂಗೆ. ಆನ್ ಮಾಡ್ಲಾ? ಸ್ವಲ್ಪ ತಿಕ್ಕಾಗೆ ಇರಲಿ ಕೆಳಗೆ. ಹಾಂ, ಸಾಕು. ನಾವು ಬೆಟ್ಟು ಇರಿ ಫಿಂಗರ್ ಈ ಫಿಂಗರ್ ಇಡು, ಹೆಬ್ಬೆಳ್ಳು ಇಡ್ಬಿಡ. ಇದಿಡು ತಮ್ ಬೇಡ ಅದು ಬಿಡು, ಸಾಕು ತೆಗಿ. ಓ. ಮತ್ತೆ ಪ್ರೆಸ್ ಮಾಡು. ಹಿಂಗೆ ಪ್ರೆಸ್ ಮಾಡಬೇಡ, ಹಿಂಗೆ ಪ್ರೆಸ್ ಮಾಡು. ಹಾಂ, ಮತ್ತೆ ಅಗೇನ್ ಸ್ಟಾರ್ಟ್. ಬಿಡು, ಸಾಕು ಬಿಡು, ಲೋಟ ಆಯ್ತು. ಹಾಂ, ಇವಾಗ ಫುಲ್ ನೆಲಕ್ಕನ ಮಾಡ್ಬೇಡ. ಟಾಪ್ನ ಸ್ವಲ್ಪ ಹಿಂಗೆ ಅಮಕ್ಕಡ ತುಂಬಾ. ಹಾಂ, ಅಗೇನ್. ಹಾಂ, ಹಂಗೆ ಅಗೇನ್ ಬೆಟ್ಟಿಡು ಮಧ್ಯದಲ್ಲಿ. ಎಸ್, ವೆರಿ ಗುಡ್. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಆಕ್ಟಿವಿಟಿ. ಬೇಕಿದ್ರೆ ನೀವು ತರಿಸಿ ನೋಡಿ. ನಿಮಗೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎತ್ಕ ಆಫ್ ಮಾಡ್ರಿ, ಇವಾಗ ಅದು ಬರುತ್ತೆ. ಒಂದು ವಿಡಿಯೋ ಆಫ್ ಮಾಡಿ. ವೇಟ್ ಇಲ್ಲ, ಬರುತ್ತೆ. ಇರು ಕಟ್ ಮಾಡು. ತಗೋ. ಇರ್ರಿ, ಇನ್ನೊಂದ್ ಸ್ವಲ್ಪ ಮಾಡಿ. ಇನ್ನೊಂದು ಮಾಡೋಣ. ಅಲ್ಲ, ಇನ್ನೊಂದು ಬೇಕಾದ್ರೆ ಮಾಡೋಣ. ಇದು ಎತ್ಕೊಂಡ್ಬಿಡೋಣ, ಚೆನ್ನಾಗಿ ಬಂದಿದೆ. ಹಾ, ವಾವ್. ಎತ್ಕೋ ಇವಾಗ. ಪ್ಲೇಟ್ ತಂಬರ್ಬೇಕಾಗಿ. ಏನ್ ಬೇಡ, ಎತ್ಕೊಳ್ಳಮ್ಮ. ಎತ್ಕೊಮ್ಮ ನೀನು. ಎತ್ಕೊಂಡು ಹಿಂಗೆ ಇಡ್ತಂಗೆ ಹಂಗೆ. ಇನ್ ತೋರ್ಸು ಅಲ್ಲಿ. ಆಯ್ತಾ? ಸೂಪರ್. ಚಪ್ಪಾಳೆ ಹೊಡಿ. ಮಕ್ಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಕೊಡುತ್ತೆ ಅಂತ. ಖಂಡಿತ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ. ರಿಮೋಟ್ ಕಾರ್ಗಳಿಗಾಗಿರ್ಬೋದು ಅಥವಾ ಏನಾದರೂ ಎಲೆಕ್ಟ್ರಾನಿಕ್ ಟಾಯ್ಸ್ಗಳಿಗೆ ಪೇ ಮಾಡ್ತೀವಿ. 2,000 3,000 ಈ ಥರದಕ್ಕೆಲ್ಲ ಕೊಡೋ ಬದಲು ಈ ಥರದ ಒಂದು ಆಕ್ಟಿವಿಟೀಸ್ ಮಕ್ಳಿಗೆ ನಿಜವಾಗ್ಲೂ ಏನು ಅವ್ರದ್ದು ಬ್ರೈನ್ ಮೋಟಾರ್ ಸ್ಕಿಲ್ಸ್ ಆಗಿರ್ಬೋದು, ತುಂಬಾನೇ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದು ನಿಜವಾಗ್ಲೂ ಆಚೆ ಬರುತ್ತೆ. ಬಿಕಾಸ್ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಮಕ್ಳಿಗೆ ಕೆಲವೊಂದು ಮಕ್ಳು ಇಷ್ಟಪಡ್ತವೆ, ಅಥವಾ ಕೆಲವೊಂದು ಮಕ್ಳು ಇನ್ನೊಂದೇನೋ ಮಾಡ್ತಾರೆ. ಅವ್ರು ಮಾಡ್ತಾ ಲರ್ನಿಂಗ್ ಪ್ರೋಸೆಸ್ಸಲ್ಲೇ ಗೊತ್ತಿಲ್ಲದಲ್ಲೇ ಅವರಲ್ಲಿರೋ ಸ್ಕಿಲ್ಸ್ ಆಚೆ ಬರುತ್ತೆ. ಸೊ ಹಾಗಾಗಿ ಲೈಕ್ ನಾನು ಮದರ್ ಆಗಿ ಆಸ್ ಅ ಮದರ್ ನಾನು ಇದು ರೆಕಮೆಂಡ್ ಮಾಡ್ತೀನಿ. ಲೈಕ್ 5 years ಪ್ಲಸ್ ಮಕ್ಳಿಗೆ ಖಂಡಿತವಾಗ್ಲೂ ಇದು ಕೊಡಿಸ್ಬೋದು. ಅವ್ರನ್ನ ಕಂಪ್ಲೀಟಾಗಿ ಆಕ್ಯುಪೈ ಮಾಡಿಡುತ್ತೆ ಈ ಆ್ಯಕ್ಟಿವಿಟಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಫೋನ್ ಅಥವಾ ಗೇಮ್ಸ್ ಇದನ್ನೆಲ್ಲ ಆಡಿಸೋ ಬದಲು. ಯಾಕಂದ್ರೆ ಇಷ್ಟ ಆಯ್ತಾ ನಿನಗೆ? ನಿಜವಾಗ್ಲೂ ಇಷ್ಟ ಆಯ್ತಾ? ಯಾರು ಕೊಡ್ಸಿದ್ದು? ಅಜ್ಜಿಗೆ ಹೋಗಿ ಥ್ಯಾಂಕ್ಸ್ ಹೇಳ್ತೀಯಾ? ಮಕ್ಳಿಗೆ ಮಣ್ಣಿನ ಪಾತ್ರೆನೇ ನೋಡಕ್ ಸಿಗೋದು ಅಪರೂಪ. ಅಂಥದ್ರಲ್ಲಿ ಮಣ್ಣನ್ನ ಟಚ್ ಮಾಡಿ ಫೀಲ್ ಮಾಡಿ ಅದ್ರಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಇರೋ ಶ್ರಮ ಎಷ್ಟು ಅಂತಲೂ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗಿನ ಮಕ್ಳು ಬರೀ ಓದು, ಸ್ಕೂಲ್ ಹೋಗು ಅಥವಾ ಎಲ್ಲೋ ಆಚೆ ಗೇಮ್ಸ್ಗೆ ಹೋಗು ಇದರಲ್ಲೇ ಆಗೋಗ್ಬಿಡುತ್ತೆ. ಬಟ್ ಈ ಥರ ಟೈಮಲ್ಲಿ ಅವ್ರ ಜೊತೆ ಕುತ್ಕೊಂಡು, ನಾವು ಚೈಲ್ಡ್ಹುಡ್ಡಲ್ಲಿ ಮಕ್ಳಿಗೆ ಕೊಡೋ ಬಿಗ್ಗೆಸ್ಟ್ ಗಿಫ್ಟ್ ಅಂತಂದ್ರೆ ನಮ್ಮ ಟೈಮ್ ಅಂತ ಹೇಳ್ಬೋದು. ನಾವು ಅವ್ರ ಜೊತೆ ಕುತ್ಕೊಂಡು ಈ ಥರದ್ದೆಲ್ಲ ಆಕ್ಟಿವಿಟೀಸ್ ಮಾಡುವಾಗ ಒಂದು ಚಿಕ್ಕ ವಿಡಿಯೋ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ಅದು ದೊಡ್ಡವರಾದ್ಮೇಲೆ ಅದನ್ನ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅಷ್ಟು ವ್ಯಾಲ್ಯೂಬಲ್ ಟೈಮ್ನ ನಾವು ಕಳೆದಿರ್ತೀವಿ ಅವ್ರ ಜೊತೆ. ವಾಶ್ ಮಾಡೋದು, ಈ ಪ್ಲೇಟ್ನ ನಾವು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಎಲೆಕ್ಟ್ರಿಕ್ ಆಗಿರೋದ್ರಿಂದ ಅದನ್ನ ವಾಶ್ ಮಾಡಲ್ಲ. ಈ ಪ್ಲೇಟ್ನ ಜಸ್ಟ್ ತೊಗೊಂಡು ನಾವು ಇದನ್ನ ವಾಶ್ ಮಾಡಿಕೊಂಡು ಇದು ಮಣ್ಣಾಗಿರೋದನ್ನೆಲ್ಲ ಇದನ್ನ ಒರೆಸ್ಕೊಳ್ಬೇಕಾಗತ್ತೆ ಇದಿಷ್ಟು. ಯಾಕಂದರೆ ಬ್ಯಾಟ್ರಿ ಇರೋದ್ರಿಂದ ನೆಂದರೆ ಹಾಳಾಗಬಹುದು. ಅದಕ್ಕೆ ಸಾಕಮ್ಮ, ಕೈಯಲ್ಲಿ ತೊಳಿ ಸಾಕು. ಮಕ್ಕಳು ಅವ್ರವ್ರು ಮಾಡಿದ ಮೆಸ್ನೆಲ್ಲ ಅವ್ರವ್ರ ಕೈಯಲ್ಲೇ ಕ್ಲೀನ್ ಮಾಡಿಸ್ಬೇಕು ಅಲ್ವಾ? ಇವೇ